ಮಹಾಜನ್ ಕುಟುಂಬದ ಸೊಸೆ ಮತ್ತೆ ಮೊಮ್ಮಗಳು ಇವತ್ತು ನಿನಗೆ ಭಿಕ್ಷೆ ಹಾಕಿದ್ದಾರೆ ಕಾಮಿನಿ. ನೀನ್ ಜೀವನ ಪರ್ಯಂತ ಅವರಿಬ್ಬರಿಗೆ ಋಣಿಯಾಗಿರ್ಬೇಕು. ಅಜ್ಜಿ, ಆಗಿದೆಲ್ಲ ಆಗೋಯ್ತು. ಇನ್ಮುಂದೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬೇಡ. ಯೋಚನೆ ಮಾಡಿದಷ್ಟು ಮನ್ಸಿಗೆ ನೆಮ್ಮದಿ ಇರೋಕ್ಕಿಲ್ಲ. ಇನ್ಮುಂದೆ ಆಗೋದನ್ನ ನೋಡುಮ್ಮ. ಹೌದು, ಆ್ಯಕ್ಚುಲಿ ಫ್ಯಾಮಿಲಿ ಮ್ಯಾಟ್ರಲ್ಲಿ ತಲೆ ಹಾಕೋದು ಬೇಡ ಅಂತ ಇಷ್ಟೊತ್ತು ಸುಮ್ಮನೆ ಇದ್ದೆ. ಐ ರಿಯಲಿ ಫೀಲ್ ಮಂಗಳಮ್ಮ ಅವರು ಕಮಲಿ ಅವರು ಹೇಳಿದ್ದು ಕರೆಕ್ಟು ಅಂತ. ಇಲ್ಲ ರಿಷಿ, ಅವ್ರು ಹೇಳಿದ್ ಸರಿ, ಆದ್ರೆ ನೀನ್ ಹೇಳಿದ್ ಸರಿಯಲ್ಲ. ನನ್ನ ಹೆಂಡತಿ ಹೆಸರು ಮಂಗಳಮ್ಮ ಅಲ್ಲಪ್ಪ, ಗೌರಿ. ಹಾಗಾದ್ರೆ ಇನ್ಮೇಲೆ ಗೌರಮ್ಮ ಅಂತ ಕರಿತೀನಿ. ಗೌರಿ, ಒಳಗ್ ಬಾಮ್ಮ. ಚಂದ್ರು, ಪಾಪ. ಕಮಲಿ, ತಗೊಮ್ಮ, ಇದನ್ನ ಚೆಲ್ಬಿಡ್ಬಾ. ಗೌರಿ, ಸೇರೊದ್ದು ಬಲಗಾಲಿಟ್ಟು ಒಳಗಡೆ ಬಾಮ್ಮ. ತುಂಬ ಖುಷಿ ಆಯಿತು ಮಂಗಳಮ್ಮ. ಇಷ್ಟು ದಿನ ನೀವು ಯಾಕೆ ಎಲ್ಲರಿಂದ ದೂರ ಇದ್ರಿ ಅಂತ ಈಗ ಅರ್ಥ ಆಗ್ತಾ ಇದೆ. ಇನ್ಮೇಲೆ ನೀವು ಆರಾಮಾಗಿರೋ ಸಮಯ ಬಂದಾಯಿತು. ಖುಷಿಯಾಗಿರಿ. ಸರಿ ತಾರಮ್ಮವ್ರೆ, ನಂಗೆ ಸ್ವಲ್ಪ ಕೆಲಸ ಇದೆ, ಬಿಡುವು ಮಾಡ್ಕೊಂಡು ಬರ್ತೀನಿ. ಅನ್ನಪೂರ್ಣಮ್ಮ ಅವ್ರಿಗೂ ಹೇಳಿಬಿಡಿ, ಬರ್ತೀನಿ. ಸರಿ. ಅವ್ವ, ನಾನು ಅವ್ರ ಕಾರ್ ತನಕ ಹೋಗಿ ಬರ್ತೀನಿ. ಮೇಡಮ್, ಒಂದು ನಿಮಿಷ. ನೀವು ನಮ್ಮ ಅವ್ವಂಗೆ ಶುಭ ಕೋರಕ್ಕೆ ಬಂದಿದ್ದು ಶಾನೆ ಖುಷಿ ಆಯಿತು ಮೇಡಮ್. ಆದರೆ ನಾನುವೇ ನಿಮಗೆ ಥ್ಯಾಂಕ್ಸ್ ಹೇಳೋದೈತೆ ಮೇಡಮ್. ನಾಲ್ಕು ಜನ ಸ್ವಂತದವ್ರಿಲ್ಲ ಅಂದ್ರೂ ಓಕೆ, ಆದರೆ ನಿನಗೆ ನಿನ್ನ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು ಮೇಡಮ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಹೌದು ಮೇಡಮ್, ನೀವು ಅವತ್ತು ನನ್ನ ನಿನ್ನ ಅಪ್ಪಯ್ಯ ಯಾರು ಅಂತ ಕೇಳಿ ಅವಮಾನ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ನನ್ನ ಅವ್ವ ಮತ್ತೆ ಅಪ್ಪಯ್ಯ ಒಂದಾಯ್ತಾನೆ ಇರಲಿಲ್ಲ. ನೀವವತ್ತು ಪ್ರಶ್ನೆ ಮಾಡಿದ್ರಿಂದ ನಾನು ಹುಡ್ಕಕ್ಕೆ ಬಿದ್ದೆ. ನನಗೆ ನನ್ನ ಅಪ್ಪಯ್ಯ ಸಿಕ್ಕಿದ್ರು.
ಸ್ಯಾನೆ ಥ್ಯಾಂಕ್ಸ್ ಮೇಡಮ್. ಬೈದ್ಯೋಳೋನು ಬದುಕಕ್ಕೆ ಹೇಳ್ದ ಅಂತ ನಮ್ಮೂರ್ ಕಡೆ ಹೇಳ್ತಾರೆ. ನೀವದನ್ನ ನನ್ಗೆ ಹೇಳ್ಕೊಟ್ಬಿಟ್ರಿ. ನಾವು ಮೂರು ಒಂದಾಗಕ್ಕೆ ನೀವೇ ಕಾರಣ ಮೇಡಮ್. ಸ್ಯಾನೆ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ನನ್ನ ಕಣ್ ತೆರೆಸೋ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ಯಲ್ಲ, ನಿಜಾನೇ. ಆದ್ರೆ ಅದು ನಿನ್ನ ವಿಷಯಕ್ಕೆ. ಬಾಗಿಲು ತೆಗೀರಿ ಮಾಮ್. ಅಮ್ಮಮ್ಮ, ಅಮ್ಮಮ್ಮ ಬಾಗಿಲು ತೆಗೀರಿ ಮಾಮ್. ಪ್ಲೀಸ್ ಮಾಮ್, ಬಾಗಿಲು ತೆಗೀರಿ ಮಾಮ್. ಪ್ಲೀಸ್ ಮಾಮ್, ನೀವೇನು ಈಸ್ಟ್ ಡಿಸಿಷನ್ಸ್ ತಗೋಬೇಡಿ. ಹೊರಗೆ ಬನ್ನಿ ಮಾಮ್. ಅಮ್ಮಮ್ಮ, ಪ್ಲೀಸ್ ಓಪನ್ ದ ಡೋರ್. ಮಾಮ್, ಅಮ್ಮಮ್ಮ ಏನು ಹೇಳ್ತಾನೆ ಇಲ್ವಲ್ಲ, ಏನ್ ಮಾಡೋದೀಗ? ಬೇಬಿ, ಲೈಫೇ ತಲೆ ಕೆಳಗಾಗೋಯ್ತು. ಮಾಮ್, ನೀವಿಬ್ರು ಹೀಗಾಡಿದ್ರೆ ಹೇಗೆ? ಅಮ್ಮಮ್ಮ, ಅಮ್ಮಮ್ಮ. ಮಾಮ್, ನಂಗೆ ಯಾಕೋ ಅಮ್ಮಮ್ಮ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ. ಜರಸಾಗಿರುತ್ತೆ. ಅವ ಬುಡವ, ಇದೇನು ಹುಡ್ಕಾಟ? ನೀವಿಬ್ರು ಜೊತೆಗಿರ್ಲಿ ಅಂತ ನಾನ್ ಕರ್ಕೊಂಬಂದ್ರೆ ನೀನ್ ನನ್ನೇ ಕಣ್ಮುಚ್ಕೊಂಡ್ ಕರ್ಕೊಂಬತ್ತಿದ್ಯಲ್ಲ, ಬುಡವ. ಸುಮ್ಕಿರು,
ನಿಂಗೆ ಗೊತ್ತಾಯ್ತದೆ. ಅವ ಬಿಡು. ಇಷ್ಟ ಆಯ್ತಾ ಕಮಲಿ? ಕಮಲಿ ಅಲ್ಲಿ ನೋಡು. ನಂಗೆ ನೀವಿಬ್ರು ಜೊತೆಗಿದ್ರೆ ಆಟೆ ಸಾಕು. ಯಾವತ್ತಿಗೂ ನೀನು ನನ್ನ ಮುದ್ದು ಕಂದಮ್ಮ ಕಮಲಿ. ಅಪ್ಪ, ಇನ್ನೂ ಮಲಗಿಲ್ವಾ ನೀವು? ಮಲಗಬೇಕು ಅಂತಿದ್ದೆ, ಆದರೆ ಅಷ್ಟರಲ್ಲಿ ಎಲ್ಲೋ ಆರ್ಕೆಸ್ಟ್ರಾ ಸೌಂಡ್ ಕೇಳಿಸ್ತು. ಹುಡ್ಕೊಂಡು ಬಂದೆ, ನೋಡಿದ್ರೆ ನಿನ್ನ ನನ್ನ ರೂಮಾ? ಹೂನಪ್ಪ, ಕಿವಿಯೆಲ್ಲ ಜುಮ್ ಅಂತಿತ್ತು, ಅದಕ್ಕೆ ಬಂದೆ. ಹಾ ಪಾಪ, ನನಗೂ ಲೈಟಾಗಿ ಕೇಳಿಸ್ತು. ಐ ಥಿಂಕ್ ರಚನಾ ರೂಮಿಂದ ಬಂದಿರ್ಬೇಕನ್ಸುತ್ತೆ. ರಚನಾ ರೂಮ ಎಲ್ಲಿ? ನನ್ನ ಮುಖ ನೋಡ್ಕೊಂಡು ಹೇಳಿ ನೋಡೋಣ. ಏನಪ್ಪ? ಏನಿಲ್ಲ ಮೇಷ್ಟ್ರೆ, ನಾನು ನಿಮ್ಮ ಸ್ಟೂಡೆಂಟ್ ಅಲ್ಲ, ನಿಮ್ಮ ಅಪ್ಪ. ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಅದು ಸ್ವಲ್ಪ ಖುಷಿಯಲ್ಲಿದ್ನಲ್ಲ, ಅದಕ್ಕೆ ಎಂಜಾಯ್ ಮಾಡ್ತಿದ್ದ. ಅಲ್ಲೂ ಈ ಸ್ವಲ್ಪ ಖುಷಿಗೆ ಹೀಗಾದರೆ ನಾಳೆ ಮಧ್ಯಾಹ್ನ ಫಿಕ್ಸ್ ಆಗಿಬಿಟ್ರೆ ಹೇಗೆ? ಆಗ್ಬಿಟ್ರೆ ಏನು, ಆಗೋದೇನೆ. ಆಗೋದೇನೆ, ಹೌದು. ಇನ್ನೇನಪ್ಪ, ಹುಡುಗಿ ಮನೆ ಕಡೆಯಿಂದ ಅಂತೂ ನಿನಗೇನು ತೊಂದರೆ ಇಲ್ವಲ್ಲ? ಹುಡುಗಿ ಮನೆಗಿಂತ ಮುಖ್ಯವಾಗಿ ನಮ್ಮನೇಲೇನು ತೊಂದರೆ ಇಲ್ವಲ್ಲ? ಸರಿಯಾಗಿ ಹೇಳಿದೆ. ಆದರೂ ರಾತ್ರಿ ಎಲ್ಲ ಹೀಗೆಲ್ಲ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಬೇರೆಯವ್ರಿಗೆ ಶಿವರಾತ್ರಿ ಆಗ್ಬಿಡುತ್ತಪ್ಪ. ನೀನೊಬ್ಬ ಲೆಕ್ಚರರು, ಮರ್ತ್ಬಿಟ್ಯಾ? ಹುಷಾರು.
ರಾಮಾಯಣದ ನಾಟಕ ನಡೀತಾ ಇರುತ್ತೆ. ರಾವಣನ ಪಾರ್ಟ್ ಬರೋದು ಮಧ್ಯರಾತ್ರಿ 2 ಗಂಟೆಗೆ. ಇವನಿಗೇನೋ ಅಭ್ಯಾಸ ಅಂದರೆ ಊಟ ಮಾಡಿಬಿಟ್ಟು ಒಂದು ಕಡೆ ಎಲ್ಲರೂ ಮಲ್ಕೊಂಡ್ಬಿಟ್ಟು ಕರೆಕ್ಟಾಗಿ 2 ಗಂಟೆಗೆ ಅಲಾರ್ಮ್ ಹೊಡೆದಂಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಎಲ್ಲ ಓಹೋ ಕಪಿ ಅಂತ ಬಂದು ನಿಂತ್ಕೊಳ್ಳೋದು ಅವನ ಅಭ್ಯಾಸ. ಅವತ್ತು ಹಾಗೆ ಊಟ ಮಾಡ್ದ, ಮಲ್ಕೊಳ್ಳೋಕೆ ಜಾಗ ಸಿಕ್ಕಲಿಲ್ಲ. ನೋಡ್ದ ಒಂದು ಎತ್ತಿನ ಗಾಡಿ ನಿಂತಿತ್ತು, ಹೋದ ಗಾಡಿನಲ್ಲಿ ಮಲ್ಕೊಂಡ್ಬಿಟ್ಟ. ಗಾಡಿ ಅವನಿಗೆ ಇದ್ದಕ್ಕಿದ್ದಂಗೆ ಬೇಜಾರಾಯಿತು. 11 ಗಂಟೆಗೆ ಹೊರಟ್ಬಿಟ್ಟ ಹಳ್ಳಿ ಕಡೆ. ಒಳ್ಳೆ ಕಾಡಲ್ಲಿ ಹೋಗ್ತಾ ಇದ್ದಾನೆ. ರಾತ್ರಿ 2 ಗಂಟೆಗೆ ಕರೆಕ್ಟಾಗಿ ಇವನು ಎಲ್ಲವೆಲ್ಲ ಹೋಗಿ ಕಪಿ ಅಂತ ನಿಂತ್ಕೊಂಡ್ಬಿಟ್ಟಂತೆ. ಅವನ ಗತಿ ಏನಾಗಿರ್ಬೇಕು ಹೇಳು? ಅಯ್ಯೋ ತಾತಯ್ಯ, ಸಾಕ್ ತಾತಯ್ಯ, ನನ್ನ ಕೈಲಿ ನಗಕ್ಕಾಗಿಲ್ಲ, ತಕೊಳ್ಳಿ. ಅನ್ಪೂರ್ಣ, ಬಾಬಾ ನಿನ್ನ ಮೊಮ್ಮಗಳಿಗೆ ನಮ್ಮ ಕಾಲದ ಜೋಕ್ ಹೇಳ್ತಾ ಇದ್ದೆ. ಅಜ್ಜಿ, ತಾತಯ್ಯ ಈ ಪಾಟಿ ತಮಾಷೆ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಈ ದಿವಸ ಕೂಡಿಟ್ಟಿದ್ ಮಾತನ್ನೆಲ್ಲ ಒಂದೇ ಸಮ ಬಿಡ್ತಾವ್ರೆ. ನೀವ್ ಈ ದಿನ ತಾತಯ್ಯನ ಮಾತನ್ನ ಏಟ್ ಮಿಸ್ ಮಾಡ್ಕೋತಿದ್ರಿ ಅಂತ ನಂಗೆ ಈಗ ಅರ್ಥ ಆಯ್ತಾ. ಹೊರಗೆ ಬರ್ತಾ ಇದೆ ಅಷ್ಟೇ. ಅಮ್ಮ ಅವರೇ, ನೀವಿಲ್ಲಿ ಹೋಗೋ ಆಗಿಲ್ಲ. ಏಯ್, ಸೈಡ್ಗೆ ಹೋಗೆ. ಇಲ್ಲ ಅಮ್ಮ ಅವರೇ, ಕ್ಷಮಿಸಿ, ನೀವಿಲ್ಲಿ ಹೋಗಬಾರ್ದು ಅಂತ ಹೇಳಿದ್ದಾರೆ. ಯಾರು? ಚಂದ್ರು ಸರ್. ಅನ್ನಪೂರ್ಣ ಅಮ್ಮವ್ರ ರೂಮ್ ಬಿಟ್ಟರೆ ಇದೇ ದೊಡ್ಡ ರೂಮು. ಅದಕ್ಕೆ ಇಲ್ಲಿ ಕಮಲಿ ಅಮ್ಮವ್ರನ್ನ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಬೇಬಿ, ಏನಾಯ್ತು? ಮಾಮ್, ನನ್ನ ರೂಮ್ಗೆ ನಾನೇ ಹೋಗ್ಬಾರ್ದಂತೆ. ವಾಟ್ ಇಸ್ ದಿಸ್ ಮಾಮ್? ಏ ಶಾಂತ, ಅವರೇನೋ ಹೇಳಿದ್ರು ಅಂತ ನೀನು ಅಡ್ಡ ಬರಬೇಡ. ಹೋಗ್ತಾ ಇರು, ಇದು ಬೇಬಿ ರೂಮ್. ಇಲ್ಲ ಅಮ್ಮ ಅವರೇ, ನಿಮ್ಮದು ಮತ್ತು ಅನಿಕಾ ಅಮ್ಮವ್ರದ್ದು ಬಟ್ಟೆ ಬರೆನೆಲ್ಲ ಗೆಸ್ಟ್ ರೂಮ್ಗೆ ಶಿಫ್ಟ್ ಮಾಡಿದ್ದೀವಿ. ಇನ್ಮೇಲಿಂದ ನೀವು ಅಲ್ಲೇ ಇರಬೇಕಂತೆ. ಯಾರನ್ನ ಕೇಳಿ ಹೀಗೆ ಮಾಡ್ತಿದ್ದಾರೆ? ಮೊದಲನೇ ದಿನಕ್ಕೆ ಹೀಗೆ, ಇನ್ನು ಮುಂದೆ ನಮ್ಮನ್ನೆಲ್ಲ ಬೀದಿಗೆ ತರ್ತಾರೋ ಏನೋ. ಚಂದ್ರಕಾಂತ್ ಸರ್ ಹತ್ರನೇ ಮಾತಾಡಿ ಅಮ್ಮವ್ರೆ, ನಿಮ್ಮನ್ನ ಯಾವುದೇ ರೂಮ್ಗೂ ಬಿಡಬಾರ್ದು ಅಂತ ಹೇಳಿದ್ದಾರೆ. ಇಷ್ಟು ದಿನ ಆ ಮಾತನ್ನ ಹೇಳೋಕೆ ಕಾಯ್ತಾ ಇದ್ಲೇನೋ ಅನ್ನೋ ಹಾಗಿತ್ತು. ಅವಳ ಮಾತಿನ ದಾಟಿ ಹೇಗಿತ್ತು ಗೊತ್ತಾ ರೋಹಿತ್? ಮೊದ್ಲಿಂದಾನು ಸ್ವಲ್ಪ ಸ್ವಲ್ಪನೇ ದ್ವೇಷ ಕೂಡಿಡ್ತಾ ಬಂದ್ರೇನೆ ಇಂಥ ಆರೋಗ್ಯನ್ಸಿ ಬರೋಕ್ ಸಾಧ್ಯ. ನೀವವತ್ತು ಪ್ರಶ್ನೆ ಮಾಡಿದ್ರಿಂದ ನಾನು ಹುಡ್ಕಕ್ ಬಿದ್ದೆ. ನನಗೆ ನನ್ನ ಅಪ್ಪಯ್ಯ ಸಿಕ್ಕಿದ್ರು. ಸ್ಯಾನೆ ಥ್ಯಾಂಕ್ಸ್ ಮೇಡಮ್. ನನಗೆ ಚುಚ್ಚಿ ಮಾತಾಡಬೇಕು ಅಂತಾನೆ ಹಾಗಂದ್ಲು. ಜಸ್ಟ್ ಒಂದ್ ದಿನದಲ್ಲಿ ಅವಳ ಸ್ಟೇಟಸ್ ಹೆಚ್ಚಾಯ್ತು ಅಂದ್ರೆ ಕ್ಯಾರೆಕ್ಟರ್ ಬದಲಾಗೋಗುತ್ತಾ? ಹಳ್ಳಿ ಗಮಾರಿನ ಎಲ್ಲಿ ಕೂಡ್ಸಿದ್ರು ಅಷ್ಟೇನೆ. ಮಂಗಳಮ್ಮನ ಮುಖ ನೋಡ್ಕೊಂಡು ಸುಮ್ಮನಿದ್ದೆ. ಅಮ್ಮ ಬಿಟ್ಬಿಡಮ್ಮ, ಚಿಕ್ಕ ವಿಷಯಕ್ಕೆ ಸುಮ್ಮನೆ ನೀನು ಯಾಕೆ ತಲೆ ಕೆಡ್ಸ್ಕೋತೀಯ? ಇದು ಚಿಕ್ಕ ವಿಷಯ ಅಲ್ಲ ರೋಹಿತ್. ಅವಳಿಗೆ ಬಂದಿರೋ ಅಹಂಕಾರ ಅಂತಿಂತದಲ್ಲ. ಸಾಲದಕ್ಕೆ ನಮ್ ರಿಷಿ ಬೇರೆ ಅವಳನ್ನ ಇಷ್ಟಪಡ್ತಾ ಇದ್ದಾನೆ.
ಅವಳ ಬಗ್ಗೆ ಒಂಚೂರು ತಪ್ಪಾಗಿ ಮಾತಾಡಿದ್ರು ಇವನು ಅಪ್ಸೆಟ್ ಆಗ್ಬಿಡ್ತಾನೆ. ನನ್ನ ಎದುರಿಗೆ ದುರಹಂಕಾರ ತೋರಿಸೋ ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಹೊಸ ಜಾಗ, ಸರಿಯಾಗಿ ನಿದ್ದೆ ಆಯ್ತಾ ಗೌರಿ? ಎಲ್ಲೋದ್ಲು?